ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ನಾವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಮ್ಮ ಜನ್ಮ ನಕ್ಷತ್ರ, ಜನ್ಮ ರಾಶಿ, ಜನ್ಮ ಲಗ್ನ, ಭಾವಗಳು ಮತ್ತು ಭಾವ ಕಾರಕತ್ವಗಳು, ರಾಶಿಗಳು ಮತ್ತು ರಾಶಿ ಕಾರಕತ್ವಗಳು ಅಂದ್ರೆ ಏನಂತ ನೋಡಿದ್ದೇವೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ನಮ್ಮ ಬಾಳಲ್ಲಿ ಈ ಭಾವಗಳು ಮತ್ತು ರಾಶಿಗಳೆಲ್ಲ ಒಂದು ಚಿತ್ರರಂಗದ ವೇದಿಕೆಯ ತರ. ಆ ವೇದಿಕೆಯಲ್ಲಿ ಕಥೆ ಪಾತ್ರಗಳಾದ ನಟರು ಮತ್ತು ನಟಿಯರು ಇಲ್ಲಾಂದ್ರೆ ಆ ವೇದಿಕೆ ಇದ್ದು ಏನು ಉಪಯೋಗವಿಲ್ಲ. ಈ ಭಾವಗಳ ಮತ್ತು ರಾಶಿಗಳ ಚಿತ್ರರಂಗದ ವೇದಿಕೆಯಲ್ಲಿ ಗ್ರಹಗಳೇ ಕಥೆ ಪಾತ್ರಗಳಾಗಿದ್ದು ನಮ್ಮ ಬಾಳಲ್ಲಿ ಒಂದೊಂದು ಸಂಭವಗಳನ್ನು ಕಾರ್ಯಗತಗೊಳಿಸುವುದಲ್ಲಿ ಪ್ರಮುಖವಾಗಿ ಭಾಗವಹಿಸುತ್ತಾರೆ. ಒಂದೊಂದು ಗ್ರಹವು ಯಾವ ಯಾವ ಪಾತ್ರವನ್ನು ಭಾಗವಹಿಸಿದ್ದಾವೆ ಎನ್ನುವುದನ್ನು ನಾವು ಗ್ರಹಗಳ ಕಾರಕತ್ವ ಅನ್ನುತ್ತೀವಿ. ಸಾಮಾನ್ಯವಾಗಿ ಗ್ರಹಗಳಿಗೆ ಎಂದು ಕೆಲವು ಕಾರಕತ್ವಗಳು ಇದ್ದರೂ ಆ ಕಾರಕತ್ವಗಳನ್ನು ಕಾರ್ಯಗತಗೊಳಿಸುವಾಗ ಆ ಗ್ರಹ ಕುಳಿತುಕೊಂಡಿರುವ ರಾಶಿ ಮತ್ತು ಭಾವ, ನಕ್ಷತ್ರ ಮತ್ತು ನಕ್ಷತ್ರ ಅಧಿಪತಿ, ಬೇರೆ ಗ್ರಹಗಳಿಂದ ಸಿಗುವ ದೃಷ್ಟಿ ಆದ ಒಂದೊಂದು ಪರಿಸ್ಥಿತಿಗಳಿಗೆ ತಕ್ಕಂಥದ್ದಾಗಿ ಫಲಗಳನ್ನು ಕೊಡುತ್ತವೆ ಎನ್ನುವುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಸ್ನೇಹಿತರೆ, ಇವತ್ತಿನ ಭಾಗದಲ್ಲಿ ಸೂರ್ಯ ಗ್ರಹ ಯಾವ ಯಾವ ವಿಷಯಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ, ನಮಗೆ ಯಾವ ಯಾವ ಫಲಗಳನ್ನು ಕೊಡುತ್ತಾನೆ ಎನ್ನುವುದನ್ನು ನೋಡೋಣ. ಇವೆಲ್ಲ ಗ್ರಹಗಳ ನಿರಂತರ ಕಾರ್ಯಯೋಜನೆಗಳು ಮತ್ತು ಗುಣಲಕ್ಷಣಗಳಾಗಿ ಇರುತ್ತವೆ. ಸ್ನೇಹಿತರೆ, ಎಲ್ಲ ಗ್ರಹಗಳಿಗೂ ಸೂರ್ಯ ಗ್ರಹ ಒಂದು ನಾಯಕನಂತೆ ಇರುತ್ತಾನೆ, ಅಂದರೆ ರಾಜಗ್ರಹವಾಗಿರುತ್ತಾನೆ. ಯಾಕಂದ್ರೆ ಎಲ್ಲ ಗ್ರಹಗಳು ಸೂರ್ಯನನ್ನು ಕೇಂದ್ರವಾಗಿ ಇಟ್ಟುಕೊಂಡು ಅದನ್ನ ಆಕರ್ಷಣಾ ಶಕ್ತಿಗೆ ತಕ್ಕ ಅಲ್ಲಿ ಇಲ್ಲಿ ಎಂದು ಯಾವ ಕಡೆನೂ ಹೋಗದೆ ತಮ್ಮ ತಮ್ಮ ಪ್ರತ್ಯೇಕ ದಾರಿಯಲ್ಲಿ ಸುತ್ತಲೂ ಚಲಿಸುತ್ತಿರುತ್ತವೆ. ಮತ್ತು ಎಲ್ಲ ಗ್ರಹಗಳು ಸೂರ್ಯನಿಂದನೇ ಬೆಳಕಿನ ಸ್ವೀಕರಿಸಿ ಹೊಳೆಯುತ್ತವೆ. ಆದ್ದರಿಂದ ಸೂರ್ಯ ಎಲ್ಲ ಗ್ರಹಗಳಿಗೂ ನಾಯಕ ಅನ್ನುವುದಲ್ಲಿ ಯಾವ ಅಭಿಪ್ರಾಯ ಭೇದಗಳು ಇಲ್ಲ. ಈ ಗುಣ ಲಕ್ಷಣಗಳನ್ನು ಇಟ್ಟುಕೊಂಡು ಸೂರ್ಯ ಒಂದು ರಾಜಗ್ರಹ ಅನ್ನುತ್ತಾರೆ. ಸೂರ್ಯ ಗ್ರಹಕ್ಕೆ ರವಿ, ಆದಿತ್ಯ, ಭಾನು, ದಿವಾಕರ ಎಂದು ಬಹಳಷ್ಟು ಹೆಸರುಗಳಿದ್ದಾವೆ. ಈಗ ಸೂರ್ಯ ಗ್ರಹದ ಕಾರಕತ್ವಗಳನ್ನು ನೋಡೋಣ. ಸೂರ್ಯನ ನಿಯಂತ್ರಣದಲ್ಲಿ ಎಲ್ಲ ಗ್ರಹಗಳು ಇರುತ್ತವೆ. ಆದ್ದರಿಂದ ವ್ಯಕ್ತಿತ್ವ ಮತ್ತು ಅಧಿಕಾರಗಳು, ಖ್ಯಾತಿ, ಜಯ, ರಾಜಕೀಯ, ರಾಜಕಾರಣಿ ಎನ್ನುವ ಕಾರಕತ್ವಗಳಿಗೆ ಸೂರ್ಯ ಕಾರಕ ಗ್ರಹವಾಗುತ್ತಾನೆ. ಸರ್ಕಾರವು ಸೂರ್ಯನ ಹತ್ತಿರ ಎಲ್ಲ ಕಂಟ್ರೋಲ್ಗಳು ಇದ್ದಂತೆ ಸರ್ಕಾರಿಗೆ ಎಲ್ಲ ಕಂಟ್ರೋಲ್ಗಳಿಂದಾಗಿ ಸರ್ಕಾರಿಗೆ ಸೂರ್ಯನೇ ಕಾರಕತ್ವ ಗ್ರಹ ಆಗುತ್ತಾನೆ. ಮತ್ತೆ ತಂದೆ, ಹಿರಿಯ ಮಗ, ಮಾವ, ಮನೆ ಅಂದ್ರೆ ತಂದೆ, ಮಾನವನ ಸಂಬಂಧಗಳಲ್ಲಿ ತಂದೆ ಮ್ಯಾಕ್ಸಿಮಮ್ ಎಲ್ಲ ಕಡೆ ಮನೆಯ ಎಲ್ಲ ಕಂಟ್ರೋಲ್ಗಳು ತಂದೆ ಹತ್ರ ಇರುವುದರಿಂದ ಸೂರ್ಯನೇ ತಂದೆಗೆ ಕಾರಕತ್ವ ಗ್ರಹವಾಗುತ್ತಾನೆ. ಹಿರಿಯ ಮಗ ಮತ್ತು ಮದುವೆ ಆದಮೇಲೆ ಅವನ ಮಾವ ಅಂದರೆ ಹೆಂಡತಿಯ ಅಥವಾ ಗಂಡನ ತಂದೆ. ಆದ್ದರಿಂದ ಸೂರ್ಯಗ್ರಹವನ್ನು ಪಿತೃಕಾರಕ ಅನ್ನುತ್ತಾರೆ. ದೇಶದ ನಾಯಕರುಗಳು, ಮೇಲಧಿಕಾರಿಗಳು, ನಂಬಲಸಾಧ್ಯ ಸರ್ಕಾರಿ ಅಧಿಕಾರಿಗಳು, ಪ್ರಾಮಾಣಿಕ ನಿರ್ವಾಹಕರು, ಸೂರ್ಯ ಯಾವ ಭೇದವೂ ಇಲ್ಲದೆ ಎಲ್ಲ ಗ್ರಹಗಳಿಗೂ ಮತ್ತು ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಜೀವರಾಶಿಗಳಿಗೂ ವಸ್ತುಗಳಿಗೂ ಮುಚ್ಚುಮರೆ ಇಲ್ಲದೆ ತನ್ನ ಪ್ರಕಾಶವನ್ನು ನೀಡುತ್ತಿದ್ದಾನಲ್ವ. ಆದ್ದರಿಂದ ಪ್ರಾಮಾಣಿಕ ನಿರ್ವಾಹಕರುಗಳಿಗೆ ಸೂರ್ಯನೇ ಕಾರಕತ್ವ ಗ್ರಹ ಆಗುತ್ತಾನೆ. ನ್ಯಾಯಾಧೀಶರು, ಸರ್ಕಾರಿ ಕೆಲಸ, ಶಾಶ್ವತ ಆದಾಯ ಅಂದರೆ ನಿರಂತರ ವರಮಾನ, ತಂದೆಯ ಕುಲದ ವೃದ್ಧಿಗಳು, ಕೆಲವರು ಅವರವರ ತಂದೆ ಮಾಡುತ್ತಿದ್ದ ಕೆಲಸಗಳನ್ನು ಹಾಗೆ ಮುಂದುವರಿಸುತ್ತಾರೆ. ಅದು ಅವರ ಫ್ಯಾಮಿಲಿ ಬಿಸಿನೆಸ್ ಆಗಿರುತ್ತದೆ. ಅವರ ತಾತನ ಕಾಲಗಳಿಂದ ಮಾಡುವ ವೃದ್ಧಿಗಳಾಗಿ ಇರುತ್ತವೆ. ಕರ್ತವ್ಯ ಪ್ರಜ್ಞೆ, ಗೌರವಾನ್ವಿತ. ನೋಡಿ, ಎಷ್ಟೇ ಮಳೆ ಬಂದರೂ, ಎಷ್ಟೇ ಗಾಳಿ ಹೊಡೆದರೂ, ಏನೇ ಪ್ರಳಯ ಬಂದರೂ ಸೂರ್ಯ ತನ್ನ ಟೈಮಿಗೆ ಸರಿಯಾಗಿ ಸೂರ್ಯೋದಯವಾಗುವುದು, ಸೂರ್ಯಾಸ್ತಮ ಆಗುವುದು ಎಂದು ಯಾವುದು ತಪ್ಪದೇ ನಡೆಯುತ್ತಿದೆ ಅಲ್ವಾ. ಆದ್ದರಿಂದ ಕರ್ತವ್ಯ ಪ್ರಜ್ಞೆಗೆ ಸೂರ್ಯ ಕಾರಕತ್ವ ಗ್ರಹವಾಗುತ್ತಾನೆ. ಸೂರ್ಯನ ಪ್ರಾಮಾಣಿಕ ಮತ್ತು ಕರ್ತವ್ಯ ಕಾರಕತ್ವಗಳಿಂದ ನಮ್ಮ ಹೃದಯಕ್ಕೂ ಸೂರ್ಯನೇ ಕಾರಕತ್ವ ಗ್ರಹವಾಗುತ್ತಾನೆ.
ನಮ್ಮ ಹೃದಯ ಯಾವಾಗಲೂ ಸ್ವಯಂಚಾಲಿತವಾಗಿ ಕೆಲಸ ಮಾಡುತ್ತಾನೆ ಇರುತ್ತಾನೆ. ನಾವು ನಿದ್ದೆ ಮಾಡುವಾಗ, ಎಚ್ಚರದಲ್ಲಿರುವಾಗ, ನಡೆಯುವಾಗ, ಓಡುವಾಗ, ಖುಷಿಯಾಗಿರುವಾಗ, ಕೋಪದಲ್ಲಿರುವಾಗ ಯಾವಾಗಲೂ ಕೆಲಸ ಮಾಡುತ್ತಾನೆ ಇರುತ್ತಾನೆ. ಅದಕ್ಕೆ ಕೆಲವು ಜಾತಕಗಳಲ್ಲಿ ಸೂರ್ಯ ಶುಭವಾಗಿದ್ದು, ಶುಭ ಸ್ಥಾನದಲ್ಲಿ ಸ್ಥಿತವಾಗಿದ್ದು, ಶುಭ ಗ್ರಹಗಳ ಸಂಪರ್ಕವಿದ್ದ ಕೆಲವು ಸರ್ಕಾರ ಅಧಿಕಾರಿಗಳು ತುಂಬ ಪ್ರಾಮಾಣಿಕವಾಗಿ ಕರ್ತವ್ಯ ಪ್ರಜ್ಞೆ ಇರುವ ಅಧಿಕಾರಿಗಳಾಗಿ ಇರುತ್ತಾರೆ. ಡಾಕ್ಟರ್, ಔಷಧೀಯ ಉತ್ಪನ್ನಗಳು, ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಮೂಲಿಕೆಗಳು, ಔಷಧಿಗಳನ್ನು ಮಾಡುವುದಕ್ಕೆ ಬೇಕಾಗಿದ್ದ ಕಚ್ಚಾ ವಸ್ತುಗಳು, ಇವುಗಳಿಗೆಲ್ಲ ಸೂರ್ಯನ ಪ್ರಭಾವ ಇರಲೇಬೇಕು. ಆತ್ಮವಿಶ್ವಾಸ, ಸ್ವಯಂ ಗೌರವ, ನಂಬಿಕೆ, ದೇವರಲ್ಲಿ ಭಕ್ತಿ, ಹಠಮಾರಿತನ, ತಂದೆಯ ಸಂಬಂಧಗಳು, ದೊಡ್ಡಪ್ಪ ಚಿಕ್ಕಪ್ಪ ಅಂತ ತಂದೆಯ ಸಂಬಂಧಗಳೆಲ್ಲರಿಗೂ ಸೂರ್ಯನೇ ಕಾರಕತ್ವ ಗ್ರಹವಾಗುತ್ತಾನೆ. ಆತ್ಮ, ಶಾಖ ಅಥವಾ ಉಷ್ಣ, ಸೂರ್ಯ ನಮ್ಮ ಆತ್ಮಗೆ ಕಾರಕನಾಗುತ್ತಾನೆ. ಈ ದೇಹದಲ್ಲಿ ಉಷ್ಣ ಇಲ್ಲ ಅಂದರೆ ದೇಹದಲ್ಲಿ ಆತ್ಮವು ನಿಲ್ಲುವುದಿಲ್ಲ, ಜೀವನ ಇರುವುದಿಲ್ಲ. ಆದ್ದರಿಂದ ಸೂರ್ಯನನ್ನು ಆತ್ಮಕಾರಕ ಮತ್ತು ಜೀವನಿಗೆ ಕಾರಕ ಅನ್ನುತ್ತಾರೆ. ಸ್ವಾತಂತ್ರ್ಯ ನಿರ್ವಾಹಕರು, ಪ್ರಚಾರದ ಕಾರಕ ಅಂದರೆ ಪ್ರಮೋಷನಿಗೆ ಕಾರಕ ಸೂರ್ಯನೇ ಆಗುತ್ತಾನೆ. ಒಂದು ವ್ಯಕ್ತಿ ಮಾಡುವ ಉದ್ಯೋಗದಲ್ಲಿ ಅವನಿಗೆ ಪ್ರಮೋಷನ್ ಸಿಗಬೇಕಂದ್ರೆ ಅವನ ಜಾತಕದಲ್ಲಿ ಸೂರ್ಯ ಒಳ್ಳೆ ಬಲವಾಗಿ ಶುಭವಾಗಿ ಇರಲೇಬೇಕು. ಆ ಜಾತಕ ಪ್ರಕಾಶಮಾನನಾಗಿ ಇರುತ್ತಾನೆ. ಸ್ವಚ್ಛತೆಗೆ ಸೂರ್ಯ ಕಾರಕನಾಗಿದ್ದರಿಂದ ಸೂರ್ಯ ಬಲವಾಗಿರ ವ್ಯಕ್ತಿ ಆದಷ್ಟು ಬಿಳಿ ಬಣ್ಣದ ವಸ್ತ್ರಗಳನ್ನೇ ಉಪಯೋಗ ಮಾಡುತ್ತಾರೆ. ಉದಾಹರಣೆಗೆ ರಾಜಕಾರಣಿಗಳು ಸೂರ್ಯ ಬಲವಾಗಿದ್ದರೆ ಮಾತ್ರ ಅವರು ರಾಜಕಾರಣಿಗಳಾಗಬಹುದು. ನೀವು ನೋಡಿರಬಹುದು, ಸಾಮಾನ್ಯವಾಗಿ ರಾಜಕಾರಣಿಗಳು ಎಲ್ಲರೂ ಬಿಳಿ ವಸ್ತ್ರಗಳನ್ನು ಉಟ್ಟುಕೊಂಡಿರುತ್ತಾರೆ. ಸೂರ್ಯ ಗ್ರಹ ಉಲ್ಲೇಖಿಸುವ ಇನ್ನೂ ಕೆಲವು ಕಾರಕತ್ವಗಳನ್ನು ನೋಡೋಣ. ಪುಷ್ಪಗಳಲ್ಲಿ ಕಮಲ ಅಥವಾ ಪದ್ಮ, ರತ್ನಗಳಲ್ಲಿ ಕೆಂಪು, ಪದ್ಮರಾಗ, ಮಾಣಿಕ್ಯ, ಸ್ಥಳಗಳಲ್ಲಿ ಸರ್ಕಾರ ಕಟ್ಟಡಗಳು, ಕೋಟೆಗಳು, ಬಣ್ಣಗಳಲ್ಲಿ ಕಿತ್ತಳೆ ಬಣ್ಣ, ವಸ್ತ್ರಗಳಲ್ಲಿ ಕೆಂಪು ಬಣ್ಣದ ವಸ್ತ್ರ, ರುಚಿಗಳಲ್ಲಿ ಖಾರದ ರುಚಿ, ದೇಹದ ಭಾಗಗಳಲ್ಲಿ ತಲೆ, ಮೂಳೆಗಳು, ಎದೆಭಾಗ, ಹೊಟ್ಟೆ, ಬಲಕಣ್ಣು, ಕಣ್ಣಿನ ದೃಷ್ಟಿ ಮತ್ತು ಬೆನ್ನುಹುರಿ, ಮೂಳೆ ಮಜ್ಜೆ ಎನ್ನುವ ಭಾಗಗಳನ್ನು ಗುರುತಿಸುತ್ತೆ. ಭಾಷೆಗಳಲ್ಲಿ ಸಂಸ್ಕೃತ ಮತ್ತು ತೆಲುಗು ಭಾಷೆಯನ್ನು ಗುರುತಿಸುತ್ತೆ. ಪಂಚಭೂತಗಳಲ್ಲಿ ಅಗ್ನಿ, ಮನೆಗಳಲ್ಲಿ ಬಲಭಾಗದ ಕಿಟಕಿಗಳು. ಸೂರ್ಯನ ಸ್ವಕ್ಷೇತ್ರ ಸಿಂಹರಾಶಿ ಆಗುತ್ತೆ. ಸಿಂಹರಾಶಿ ಸೂರ್ಯನ ಸ್ವಂತ ಮನೆಯಾಗುತ್ತೆ. ಉಚ್ಚಸ್ಥಾನ ಮೇಷರಾಶಿ ಆಗುತ್ತೆ. ಅಂದ್ರೆ ಮೇಷರಾಶಿಯಲ್ಲಿ 10ನೇ ಡಿಗ್ರಿಯಲ್ಲಿ ತನ್ನ ಉಚ್ಚ ಬಲವನ್ನು ಪಡೆದಿರುತ್ತಾನೆ. ನೀಚ ಸ್ಥಾನ ತುಲಾರಾಶಿಯಾಗಿ ತುಲಾರಾಶಿಯಲ್ಲಿ 10ನೇ ಡಿಗ್ರಿಯಲ್ಲಿ ನೀಚನಾಗಿ ಬಲಹೀನನಾಗಿರುತ್ತಾನೆ. ಮೂಲ ತ್ರಿಕೋಣ ಸ್ಥಾನ ಸಿಂಹರಾಶಿ ಅಂದ್ರೆ ತನ್ನ ಸ್ವಂತ ಮನೆಯಲ್ಲೇ 20 ಡಿಗ್ರಿಗಳವರೆಗೆ ಮೂಲ ತ್ರಿಕೋಣ ಎನ್ನುವ ಹೆಚ್ಚುವರಿ ಶಕ್ತಿಯನ್ನು ಪಡೆದಿರುತ್ತಾನೆ. ಮಿತ್ರಸ್ಥಾನಗಳು ಕಟಕ, ವೃಶ್ಚಿಕ, ಧನುಸ್ಸು ಮತ್ತು ಮೀನರಾಶಿಗಳು ಸೂರ್ಯನಿಗೆ ಮಿತ್ರ ರಾಶಿಗಳಾಗಿರುತ್ತೆ. ಈ ರಾಶಿಗಳಲ್ಲಿ ಸೂರ್ಯ ಇರುವಾಗ ನಾವು ನಮ್ಮ ಮಿತ್ರರ ಮನೆಗಳಲ್ಲಿ ಎಷ್ಟು ಸಂತೋಷವಾಗಿ ಇರುತ್ತೀವೋ ಆ ರೀತಿ ಇರುತ್ತಾನೆ. ಯಾವ ಕೆಟ್ಟ ಫಲಿತಾಂಶಗಳನ್ನು ನೀಡುವುದಿಲ್ಲ. ಆದರೆ ಈ ಮನೆಗಳು ಲಗ್ನ ಭಾವಕ್ಕೆ ಅಶುಭ ಭಾವಗಳಾದ 6, 8, 12ನೇ ಭಾವಗಳಾಗಿ ಇರಬಾರದು. ಸೂರ್ಯನಿಗೆ ಶತ್ರು ಸ್ಥಾನಗಳು ಋಷಭ, ಮಕರ ಮತ್ತು ಕುಂಭರಾಶಿಗಳಾಗುತ್ತೆ. ಈ ರಾಶಿಗಳಲ್ಲಿ ಸೂರ್ಯ ಶತ್ರು ಮನೆಗಳಲ್ಲಿ ನಮಗೆ ಹೇಗೆ ಅಸಮಾಧಾನ ಆಗುತ್ತೋ ಅದೇ ರೀತಿಯಲ್ಲಿ ಇರುತ್ತಾನೆ. ಮಿಥುನ ಮತ್ತು ಕನ್ಯಾ ರಾಶಿಗಳು ಸೂರ್ಯನಿಗೆ ಸಮಸ್ಥಾನಗಳಾಗಿ ಇರುತ್ತವೆ. ಸೂರ್ಯನಿಗೆ ಮಿತ್ರ ಗ್ರಹಗಳು ಚಂದ್ರ, ಕುಜ ಮತ್ತು ಗುರು ಆಗುತ್ತಾರೆ. ಶತ್ರು ಗ್ರಹಗಳು ಅಂದ್ರೆ ಶುಕ್ರ, ಶನಿ, ರಾಹು ಮತ್ತು ಕೇತು ಆಗುತ್ತಾರೆ. ಬುಧ ಗ್ರಹ ಸಮಗ್ರಹವಾಗುತ್ತಾನೆ. ಸೂರ್ಯನ ನಕ್ಷತ್ರಗಳು ಕೃತಿಕ, ಉತ್ತರ ಫಾಲ್ಗುಣಿ ಎನ್ನುವ ಉತ್ತರ ಮತ್ತು ಉತ್ತರಾಷಾಢ. ಸೂರ್ಯನ ದಶಾಕಾಲ 6 ವರ್ಷಗಳ ಕಾಲ ಇರುತ್ತೆ. ಸೂರ್ಯ ಒಂದು ರಾಶಿಯಲ್ಲಿ ಪ್ರಯಾಣ ಮಾಡುವ ಕಾಲ 1 ತಿಂಗಳು ಕಾಲವಾಗುತ್ತೆ. ಸೂರ್ಯ ದೃಷ್ಟಿ ಮಾಡುವ ರಾಶಿ ತಾನಿರುವ 7ನೇ ಮನೆ, 7ನೇ ರಾಶಿಗೆ ತನ್ನ ದೃಷ್ಟಿಯನ್ನು ನೀಡುತ್ತಾನೆ. ಸ್ನೇಹಿತರೆ, ಈ ಪಟ್ಟಿ ಮುಂದುವರಿಯುತ್ತಾ ಇರುತ್ತೆ. ಸೂರ್ಯನಿಗೆ ಇನ್ನು 100 ಕಾರಕತ್ವಗಳು ಇದ್ದಾವೆ. ಆದ್ದರಿಂದ ಇಲ್ಲಿ ನಾನು ತಿಳಿಸಿದ್ದ ಪ್ರಮುಖವಾದ ಕಾರಕತ್ವಗಳನ್ನು ಮಾತ್ರ ಸದ್ಯಕ್ಕೆ ಇಟ್ಟುಕೊಂಡು ಜಾತಕ ಫಲಗಳನ್ನು ವಿಶ್ಲೇಷಣೆ ಮಾಡೋಣ. ಸ್ನೇಹಿತರೆ, ಇಲ್ಲಿಯವರೆಗೆ ಹೇಳಿದ್ದ ಸೂರ್ಯನ ಕಾರಕತ್ವಗಳನ್ನು ಹೇಗೆ ಜಾತಕಗಳಲ್ಲಿ ಅನ್ವೇಷಿಸುವುದು ಎನ್ನುವುದನ್ನು ಎಲ್ಲಾ ಗ್ರಹಗಳ ಕಾರಕತ್ವಗಳನ್ನು ನೋಡಿದ ಮೇಲೆ ಸೂರ್ಯ ಗ್ರಹ ಇರುವ ರಾಶಿ, ಭಾವ, ಯಾವ ಗ್ರಹಗಳೊಟ್ಟಿಗೆ
ಸಂಪರ್ಕ, ಸೂರ್ಯ ಇರುವ ನಕ್ಷತ್ರ ಆದ ಎಲ್ಲಾ ವಿವರಗಳನ್ನು ಇಟ್ಟು ಅನ್ವೇಷಿಸಿದರೆ ಮಾತ್ರ ಫಲಗಳು ಸರಿಯಾಗಿರುತ್ತದೆ. ಇದರ ಮೂಲಕವಾಗಿ ಸೂರ್ಯನ ಬಲ ಮತ್ತು ಬಲಹೀನವನ್ನು ತಿಳಿದುಕೊಳ್ಳಬಹುದು. ಇದರಲ್ಲಿ ಯಾವುದನ್ನು ಬಿಡಂಗಿಲ್ಲ. ಒಂದು ಉದಾಹರಣೆಗೆ ಇಲ್ಲಿ ಕೊಟ್ಟಿರುವ ಜಾತಕವನ್ನು ನೋಡಿ. ಇಲ್ಲಿ ಮೇಷರಾಶಿಯಲ್ಲಿ ಸೂರ್ಯ ಶನಿಯ ಜೊತೆ ಸ್ಥಿತವಾಗಿದ್ದಾನೆ. ಸೂರ್ಯ ಮೇಷರಾಶಿಯಲ್ಲಿ ಉಚ್ಚ ಫಲವನ್ನು ಹೊಂದಿರುತ್ತಾನೆ. ಆದರೂ ಸೂರ್ಯ ಅಶುಭನಾದ ಶನಿಯ ಜೊತೆ ಇರುವುದರಿಂದ ಸೂರ್ಯ ಕೊಡಬೇಕಾಗಿದ್ದ ಕಾರಕತ್ವ ಫಲಗಳನ್ನು ತುಂಬಾ ತಡವಾಗಿ ಕೊಡುತ್ತಾನೆ ಅಥವಾ ಬಹಳ ಕಡಿಮೆ ಅಳತೆಯಲ್ಲಿ ಕೊಡುತ್ತಾನೆ. ಈ ಜಾತಕದಲ್ಲಿ ಶನಿ ಮೇಷದಲ್ಲಿ ಇರಬೇಕು ಎಂದಿಲ್ಲ. ಸೂರ್ಯನಿಗೆ ತ್ರಿಕೋಣದಲ್ಲಿ ಇದ್ದರೂ ಇದೇ ಫಲಗಳನ್ನು ಕೊಡುತ್ತಾನೆ. ತ್ರಿಕೋಣ ಅಂದ್ರೆ ಒಂದು ರಾಶಿಗೆ 1, 5, 9ನೇ ಮನೆಗಳು ತ್ರಿಕೋಣ ಮನೆಗಳು ಎಂದು ನೆನಪಿಟ್ಟುಕೊಳ್ಳಿ. ಇಲ್ಲಿ ನಾವು ಒಂದು ನಿಯಮವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅದು ಏನೆಂದರೆ, ಒಂದು ಗ್ರಹ ಇರುವ ರಾಶಿಗೆ ಅದೇ ಮನೆಯಲ್ಲಿ ಅಥವಾ 5ನೇ ಮನೆಯಲ್ಲಿ ಅಥವಾ 9ನೇ ಮನೆಯಲ್ಲಿ ಇನ್ನೊಂದು ಗ್ರಹ ಸ್ಥಿತವಾಗಿದ್ದರೆ ಆ 2 ಗ್ರಹಗಳು ಸೇರಿದೆ ಅಂತ ಹೇಳಬಹುದು, ಅಥವಾ ಆ 2 ಗ್ರಹಗಳಿಗೂ ಸಂಪರ್ಕ ಇದೆ ಅಂತನೂ ಹೇಳಬಹುದು. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ ತುಲಾ ರಾಶಿಯಲ್ಲಿ ಇರುವ ಸೂರ್ಯ ನೀಚ ಬಲವನ್ನು ಹೊಂದಿದ್ದಾನೆ. ಆದ್ದರಿಂದ ಅವನು ಅಶುಭ ಫಲಗಳನ್ನು ಕೊಡಬೇಕೆಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಯಾವ ಗ್ರಹಗಳ ಸಂಪರ್ಕವಾಗಿದೆ ಎನ್ನುವುದನ್ನಿಟ್ಟು ಫಲಗಳನ್ನು ಹೇಳಬೇಕು. ಈ ಉದಾಹರಣೆಯಲ್ಲಿ ತುಲಾ ರಾಶಿಯಲ್ಲಿರುವ ಸೂರ್ಯ ತನ್ನ ನೀಚ ಬಲವನ್ನು ಹೊಂದಿದ್ದರೂ ಶುಭ ಗ್ರಹವಾದ ಗುರುಗ್ರಹದ ಜೊತೆ ಸಂಪರ್ಕವಾಗಿದ್ದರಿಂದ ಸೂರ್ಯ ತನ್ನ ಕಾರಕತ್ವ ಫಲಗಳನ್ನು ಆದಷ್ಟು ಮಟ್ಟಿಗೆ ಒಳ್ಳೆಯದಾಗಿ ಕೊಡುತ್ತಾನೆ. ಯಾವ ರೀತಿಯಲ್ಲಿ ಗ್ರಹಗಳು ನಮಗೆ ಫಲಗಳನ್ನು ಕೊಡುತ್ತವೆ ಎಂದು ಪರಿಶೀಲನೆ ಮಾಡುವ ಮುಂದೆ ನಾವು ಎಲ್ಲಾ ಗ್ರಹಗಳ ಕಾರಕತ್ವಗಳ ಬಗ್ಗೆ ಖಂಡಿತ ಗೊತ್ತಿಟ್ಟುಕೊಳ್ಳಲೇಬೇಕು. ಆದ್ದರಿಂದ ಮೊದಲು ಎಲ್ಲಾ ಗ್ರಹಗಳ ಕಾರಕತ್ವಗಳನ್ನು ಒಂದೊಂದಾಗಿ ನೋಡಿಬಿಡೋಣ. ಮುಂದಿನ ಸಂಚಿಕೆಯಲ್ಲಿ ಚಂದ್ರ ಗ್ರಹದ ಕಾರಕತ್ವಗಳನ್ನು ನೋಡೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ, ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ. ಎಲ್ಲರಿಗೂ ಶುಭವಾಗಲಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.